ಓಂ ನಮೋ ಭಗವತೆ ಕೃಷ್ಣಾಯ ರುಕ್ಮಿಣಿ ಸತ್ಯಭಾಮಾ ಸಮೇತಾಯ ನಮೋ ಲೋಕಗುರವೇ ಬ್ರಹ್ಮಣೆ ನಮಃ ಪಾರ್ವತಿ ಪರಮೇಶ್ವರಾಭ್ಯಾಂ ನಮಃ ಗಂಗಾಯೈ ನಮಃ ಸರ್ವೇಭ್ಯೋ ದೇವೇಭ್ಯಃ. ಹರಿದ್ವಾರ ಕ್ಷೇತ್ರದ ಪರಮ ಪವಿತ್ರವಾದ ಭಾಗೀರಥಿ ನದಿಯ ತೀರದಲ್ಲಿ ಈ ಮಧ್ವಾಶ್ರಮದಲ್ಲಿ ನಾವು ಭಾಗವತದ ಶ್ರವಣಕ್ಕಾಗಿ ಈಗ ಸನ್ನದ್ಧರಾಗಿದ್ದೇವೆ. ಕಳೆದ ದಿವಸ ನಮ್ಮ ತಂದೆಯವರ ಕಾಲಶ್ರಾದ್ದ ಆಗಿತ್ತು. ಇವತ್ತು ತೀರ್ಥವಿಧಿ ಮಾಡಿದ್ದೇವೆ. ದ್ರವ್ಯಯಜ್ಞ ಪ್ರಾತಃ ಕಾಲದಲ್ಲಿ ಆಗಿದೆ. ಈಗ ಮಾಡ್ತಿರುವುದು ಜ್ಞಾನಯಜ್ಞ. 2ನೇ ಸ್ಕಂದದ 7ನೇ ಅಧ್ಯಾಯದ 2ನೇ ಶ್ಲೋಕವನ್ನು ನಾವಿವತ್ತು ನೋಡಬೇಕಾಗಿದೆ. ಅಲ್ಲಿ ಮೊದಲು ವರಾಹ ರೂಪದ ಭಗವಂತನ ವರ್ಣನ ಮಾಡಿದ್ರು ಮೊದಲನೇ ಶ್ಲೋಕದಲ್ಲಿ. ನಾವೀಗ ನೋಡಬೇಕಾದದ್ದು ಈ ಯಜ್ಞ ಎಂಬ ರೂಪದ ವರ್ಣನ, ಅದು 2ನೇ ಶ್ಲೋಕದಲ್ಲಿ. ಜಾತೋ ರುಚೇಹೆ ಅಜನಯತ್ ಸುಯಶಾಹ ಸ್ವಯಜ್ಞ ಆಕೂತಿ ಸೂನು ಅಮರಾನಥ ದಕ್ಷಿಣಾಯಾಂ ಲೋಕತ್ರಯಸ್ಯ ಮಹತೀ ಮಹರದ್ಯ ಆರ್ತಿಂ ಸ್ವಯಂಭುವೇನ ಮನುನಾ ಹರಿದಿತ್ಯನೋಕ್ತಃ ಅಂತ ಶ್ಲೋಕ. ಇದಕ್ಕೆ ಒಂದಿಷ್ಟು ಭಾಗವತ ತಾತ್ಪರ್ಯವೂ ಕೂಡ ಇದೆ. ಅದರ ಏನು ಅಭಿಪ್ರಾಯ, ಈ ಶ್ಲೋಕದ ಏನು ಅಭಿಪ್ರಾಯ ಅಂತ ಅನ್ನೋದನ್ನು ಈಗ ನೋಡೋಣ. ಈ ಭಗವಂತ ರುಚಿ ಪ್ರಜಾಪತಿಯ ಮಗನಾಗಿ ಹುಟ್ಟಿದ. ಅವನಿಗೆ ಯಜ್ಞ ಅಂತ ಹೆಸರು. ಅವನು ತನ್ನ ಪತ್ನಿಯಾದಂಥ ದಕ್ಷಿಣಾದೇವಿಯಲ್ಲಿ ಅನೇಕ ಜನ ದೇವತೆಗಳನ್ನು ಮಕ್ಕಳನ್ನಾಗಿ ಪಡೆದ. ಅವನ ಬಗ್ಗೆ ಇದು ವರ್ಣನೆ. ಸ್ವಯಂಭುವ ಮನು ಈ ಯಜ್ಞರೂಪದ ಯಜ್ಞನಾಮಕನಾದ ಭಗವಂತನನ್ನ ಹರಿ ಎಂಬುದಾಗಿ ಸ್ತೋತ್ರ ಮಾಡಿದ. ಸಂಸಾರ ನಾಶಕನಾದ ಭಗವಂತ ಆದ್ದರಿಂದ ಅವನನ್ನು ಹರಿ ಅಂತ ವರ್ಣನೆ ಮಾಡಿದ. ಸ್ವಯಂಭುವ ಮನ್ವಂತರದಲ್ಲಿ ಆದಂತಹ ಅವತಾರ ಇದು. ರುಚಿ ಪ್ರಜಾಪತಿಯ ಮಗನಾಗಿ ಆಕೂತಿ ದೇವಿಯಲ್ಲಿ ಯಜ್ಞ ಎಂಬ ಹೆಸರಿನಿಂದ ಅವತರಿಸಿದ. ಅವನ ಪತ್ನಿ ದಕ್ಷಿಣಾದೇವಿ. ಇನ್ನು ಗಮನಿಸಬೇಕು, ಭಗವಂತ ಯಜ್ಞ ಅಂದರೆ ಸಕಲ ಯಜ್ಞಗಳಿಗೂ ನಿಯಾಮಕ. ಮತ್ತೆ ಅವನ ಪತ್ನಿ ದಕ್ಷಿಣಾದೇವಿ. ದಕ್ಷಿಣ ಅಂದರೆ ಸಂಪತ್ತು. ಯಜ್ಞ ಸಾಂಗಾಗುವುದು ದಕ್ಷಿಣೆ ಕೊಟ್ಟಾಗ ಮಾತ್ರ. ಆ ದಕ್ಷಿಣೆಗೆ ಅವಳು ಅಭಿಮಾನಿನಿ, ಸಂಪತ್ತಿಗೆ ಅಭಿಮಾನಿನಿ. ದಕ್ಷಿಣಾ ಶಬ್ದ ಸ್ತ್ರೀಲಿಂಗ ಮತ್ತು ಯಜ್ಞ ಶಬ್ದ ಪುಲ್ಲಿಂಗ. ಸಂಸ್ಕೃತದಲ್ಲಿ ಶಬ್ದವೂ ಕೂಡ ಪರಮಾತ್ಮ ಭಗವಂತ ಮತ್ತು ಭಗವತಿಯರಿಗೆ ಅನುಗುಣವಾಗಿಯೇ ಇದೆ. ಅವರಲ್ಲಿ ತುಷಿತ ಎಂಬ ಹೆಸರಿನ ದೇವತೆಗಳನ್ನು ಹುಟ್ಟಿಸಿದ ಅಂತ ಹೀಗೆ ಕೇಳಿ ಬರ್ತದೆ. ಮತ್ತೆ ಆ ಮನ್ವಂತರದ ಇಂದ್ರನಾಗಿ ಸ್ವರ್ಗದ ಸಿಂಹಾಸನದಲ್ಲಿ ಕೂತ್ಕೊಂಡ. ಅಲ್ಲಿ ದೈತ್ಯರಿಂದ ಬಂದಂತಹ ಉಪಟಳವನ್ನು ಕೂಡ ಪರಿಹಾರ ಮಾಡಿದ. ಸ್ವಯಂಭುವ ಮನುವಿನ ಮಗಳು ಆಕೂತಿ, ಅವಳ ಪತಿ ರುಚಿ, ಅವರಿಬ್ಬರಿಂದ ಹುಟ್ಟಿದವನು. ಆ ಮೊಮ್ಮಗನಾದ ಈ ಸ್ವಯಂಭುವ ಮನು, ಈ ಯಜ್ಞನನ್ನ ಆ ಸ್ವಯಂಭುವ ಮನು ಏನಂತ ತಿಳ್ಕೊಂಡಿದ್ದ? ಹರಿ ಅಂತಲೇ ತಿಳ್ಕೊಂಡಿದ್ದ. ಸ್ವಯಂ ವಿಷ್ಣುವಿನ ಅವತಾರ ಅಂತಲೇ ತಿಳ್ಕೊಂಡಿದ್ದ. ಮತ್ತು ತನ್ನ ಸಂಸಾರವನ್ನು ಪರಿಹಾರ ಮಾಡುವವನು, ತನಗೆ ಬಂದಂತಹ ಆಪತ್ತನ್ನು ಪರಿಹಾರ ಮಾಡುವವನು ಅಂತಲೂ ತಿಳ್ಕೊಂಡಿದ್ದ. ಅದನ್ನು ಯಾಕೆ ಆಪತ್ತನ್ನು ಪರಿಹಾರ ಮಾಡುವವನು ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ, ಆ ಸ್ವಯಂಭುವ ಮನುವಿಗೆ ತೊಂದರೆ ಕೊಡಲಿಕ್ಕೆ ಅಂತ ದೈತ್ಯರು ಬಂದಿದ್ದರು. ಅದು ಈಶಾವಾಸ್ಯ ಉಪನಿಷತ್ತಿನಲ್ಲೂ ಇದೆ. ಮತ್ತು ಮುಂದೆ ಭಾಗವತದಲ್ಲಿ ಕೂಡ 9ನೇ ಸ್ಕಂದದಲ್ಲಿ 8-9ನೇ ಸ್ಕಂದಗಳಲ್ಲಿ ಅದನ್ನು ನಾವು ನೋಡ್ತೇವೆ. ಹಾಗೆ ಬಂದಾಗ ಅವನು ಭಗವಂತನನ್ನು ಪ್ರಾರ್ಥನೆ ಮಾಡಿದ. ಆ ಭಗವಂತ ಅವನನ್ನು ಆ ದೈತ್ಯರಿಂದ ರಕ್ಷಿಸಿದ ಅಂತ ಹೀಗೆ ಕೇಳಿ ಬರ್ತದೆ. ಅದೇ ಆ ಈಶಾವಾಸ್ಯ ಉಪನಿಷತ್ತು ಅಥವಾ ಯಾಜ್ಞೀಯ ಮಂತ್ರೋಪನಿಷತ್ತು ಅಂತ ಈಗ ಅದು ಕೇಳಿ ಬರ್ತದೆ. ಇದಕ್ಕೆ ಭಾಗವತ ತಾತ್ಪರ್ಯನೂ ಕೂಡ ಇದೆ. ಕ್ರಿಯಾಭಿಮಾನಾತ್ ಯಜ್ಞೋಸ ಇಂದ್ರಸೂನು ಪ್ರಕೀರ್ತಿತಃ. ಭಗವಂತನನ್ನ ಯಜ್ಞ ಅಂತ ಹೇಳ್ತಾರಲ್ಲ, ಭಗವಂತನಿಗೂ ಯಜ್ಞ ಅಂತ ಹೆಸರಿದೆ. ನಾವು ಅದನ್ನು ಈ ಹಿಂದೆ ಒಂದು ಬಾರಿ ನೋಡಿದ್ದೇವೆ. ಭಗವಂತನಿಗೆ ಯಜ್ಞ ಅಂತ ಹೆಸರಿದೆ, ಲಕ್ಷ್ಮೀದೇವಿಗೂ ಯಜ್ಞ ಅಂತ ಹೆಸರಿದೆ, ಮತ್ತೆ ಮುಖ್ಯ ಪ್ರಾಣನಿಗೆ ಯಜ್ಞ ಅಂತ ಹೆಸರಿದೆ. ಇನ್ನು ಈ ಇಂದ್ರನ ಮಗನಾದಂತಹ ಜಯಂತ ಏನಿದ್ದಾನೆ ಅವನಿಗೂ ಯಜ್ಞ ಅಂತ ಹೆಸರಿದೆ.
ಇಂದ್ರನ ಮಗನಾಗಿ ಶಂಭು ಅಂತ ಮತ್ತೊಬ್ಬ ಇದ್ದಾನೆ. ಈ ಯಜ್ಞ ಮತ್ತು ಶಂಭುಗಳಿಬ್ಬರು ಕೂಡ ಪಾದದ ದೇವತೆಗಳು, ಅವರು ಕೂಡ ಯಜ್ಞರು. ಕ್ರಿಯಾಭಿಮಾನಾತ್ ಯಜ್ಞೋಸ ಇಂದ್ರಸೂನು ಪ್ರಕೀರ್ತಿತ ಅಂತ ಭಾಗವತ ತಾತ್ಪರ್ಯ, ಅದು ಪದ್ಮಪುರಾಣದ ಮಾತು. ಕ್ರಿಯಾ ಅಂದ್ರೆ ನಾವೇನು ಯಜ್ಞ ಕ್ರಿಯೆಗಳನ್ನು ಮಾಡ್ತೀವಲ್ಲ, ನಮ್ಮ ಉಪಾಸನ ಇತ್ಯಾದಿ ವಾಜಪೇಯಿ ಯಾಗದವರೆಗೆ ಎಲ್ಲ ಯಜ್ಞಗಳು ಕೂಡ, ಇವೆಲ್ಲವನ್ನೂ ಕೂಡ ಈ ಎಲ್ಲಾ ಕ್ರಿಯೆಗಳಿಗೂ ಅಭಿಮಾನ ಇಟ್ಕೊಂಡವನು ಆ ಯಜ್ಞಸೂನು, ಇಂದ್ರಸೂನು. ಅವನಿಗೆ ಯಜ್ಞ ಅಂತ ಹೆಸರು. ಅವನಿಗೆ ಯಜ್ಞ ಅಂತ ಹೆಸರು ಯಾಕೆಂದ್ರೆ ಅಭಿಮಾನ ಇದ್ದವನಾದ್ರಿಂದ. ಭಗವಂತ ಯಜ್ಞ ಯಾಕೆಂದ್ರೆ ನಿಯಾಮಕನಾದ್ರಿಂದ ಯಜ್ಞ, ಇವನಿಗೆ ಅಭಿಮಾನ ಇಲ್ಲ. ಇಂದ್ರಸೂನು ಪ್ರಕೀರ್ತಿತ. ಯಜ್ಞ ಈಶತ್ವಾತ್ ಸ್ವಯಂ ವಿಷ್ಣು, ಇಬ್ಬರಿಗೂ ಯಜ್ಞ ಅಂತ ಹೆಸರಿದೆ. ಯಾವ ಶಬ್ದವನ್ನಾದರೂ ಭಗವಂತನ ಪ್ರಯೋಗ ಮಾಡಬಹುದು. ಅವನಿಗೆ ಯಜ್ಞದ ಅಭಿಮಾನ ಇರುವುದರಿಂದ ಅವನ ಯಜ್ಞ. ಇವನು ಯಜ್ಞಕ್ಕೆ ಈಶನಾದ್ರಿಂದ ಯಜ್ಞ. ಮುಖ್ಯ ಪ್ರಾಣ ಯಜ್ಞ ಯಾಕೆಂದ್ರೆ ಯ ಅಂದ್ರೆ ಎಲ್ಲ ಕಡೆ ಸಂಚಾರ ಮಾಡುವವನು, ಜ್ಞ ಅಂದ್ರೆ ಎಲ್ಲವನ್ನೂ ಪವಿತ್ರ ಮಾಡುವವನು ಅಂತ ಅದು ಛಾಂದೋಗ್ಯ ಉಪನಿಷತ್ತಿನಲ್ಲಿ ಬಂದಿದೆ. ಜ್ಞ ಶುದ್ಧ ಭಾವೇ ಇತ್ಯಸ್ಮಾತ್ ಎನ್ನಸೌ ಭಾವಯೇಜ್ಯತಃ ಅಂತ. ಎಲ್ಲ ಕಡೆ ಸಂಚಾರ ಮಾಡ್ತಾ ಜ್ಞ ಎಲ್ಲವನ್ನೂ ಸ್ವಚ್ಛ ಮಾಡುವವನಾದ್ರಿಂದ ಮುಖ್ಯ ಪ್ರಾಣನಿಗೂ ಕೂಡ ಯಜ್ಞ ಅಂತ ಹೀಗೆ ಹೆಸರಿದೆ. ಯಜ್ಞೇಶತ್ವಾತ್ ಸ್ವಯಂ ವಿಷ್ಣು ಯಜ್ಞೋ ರುಚಿಸುತಃ ಸ್ಮೃತಃ. ಆ ಯಜ್ಞ ರುಚಿ ಪ್ರಜಾಪತಿಯ ಮಗ ಆಗಿದ್ದ ಅಂತ ಹೀಗೆ ಕೇಳಿ ಬರ್ತದೆ. ಇಲ್ಲಿ ಸ್ಮೃತಃ ಇತಿ ಪಾದ್ಮೆ ಅಂತ ಪದ್ಮಪುರಾಣದ ಮಾತಿದೆಯಲ್ಲ, ಅಲ್ಲಿ ಈ ಭಾಗವತದ ಶ್ಲೋಕದಲ್ಲಿ, 2ನೇ ಶ್ಲೋಕದಲ್ಲಿ ಕೊನೆಗೆ ಸ್ವಯಂಭುವೇನ ಮನುನ ಹರಿದಿತ್ಯನೋಕ್ತಃ, ಸ್ವಯಂಭುವ ಮನು ಆತನನ್ನ ಹರಿ ಎಂಬುದಾಗಿ ಹೇಳಿದ ಅಂತ ಹೀಗೆ ಇಲ್ಲೊಂದು ಮಾತು ಕೇಳಿ ಬರ್ತದೆ. ಅದು ನಮ್ಗೇನು ಗೊಂದಲ ಆಗ್ತದೆ ಅಂತಂದ್ರೆ, ಈ ಸ್ವಯಂಭೂ ಮನು ಅವನನ್ನು ಹರಿ ಅಂತ ಹೇಳಿದ ಅಂತಿದೆಯಲ್ಲ, ಅದು ಈಶಾವಾಸ್ಯ ಉಪನಿಷತ್ತಿನಲ್ಲಿ ಹರಿ ಎಂಬ ಶಬ್ದ ಪ್ರಯೋಗ ಇಲ್ಲಲ್ಲ. ಸ್ವಯಂಭೂ ಮನು ಅವನನ್ನು ಹರಿ ಅಂತ ಯಾವಾಗ ಹೇಳಿದ ಅಂತ ನಮಗೆ ಸಂಶಯ ಬರ್ತದೆ. ಅದಕ್ಕೆ ಹರಿ ಎಂಬುದಾಗಿ ಹೇಳಿದ ಅಂತದ ಅರ್ಥ ಏನಂದ್ರೆ, ಹರಿ ರೀತಿ ಜ್ಞಾತ್ವ ಈಶಾವಾಸ್ಯಂ ಇತ್ಯಾದಿನ ಅನೂಕ್ತಃ. ಅದಕ್ಕೆ ಆಚಾರ್ಯ ಭಾಗವತ ತಾತ್ಪರ್ಯ ಬರೆದಿದ್ದಾರೆ. ಇವನೇ ಹರಿ ಎಂಬುದಾಗಿ ತಿಳಿದು ಜ್ಞಾತ್ವ ಅಂತ ಒಂದು ಶಬ್ದ ಅಧ್ಯಾಹತ ಮಾಡ್ಕೋಬೇಕು. ಈ ಯಜ್ಞನಾಮಕನಾದ ಭಗವಂತನನ್ನೇ ಹರಿ, ಸಂಸಾರಹಾರಕ ಮತ್ತು ನನ್ನ ತಾಪತ್ರಯ ಪರಿಹಾರಕ ಅಂತ ತಿಳಿದು, ಅನೂಕ್ತಃ ಅಂದ್ರೆ ಹೇಗೆ ಅನೂಕ್ತಃ ಅಂದ್ರೆ ಹೇಳಲ್ಪಟ್ಟವನು, ನಮಗೆ ಸಾಮಾನ್ಯವಾಗಿ ಗೊತ್ತಾಗುವುದು. ಅನೂಕ್ತಃ ಅಂದ್ರೆ ವರ್ಣಿಸಲ್ಪಟ್ಟವನು. ಹೇಗೆ ವರ್ಣಿಸಲ್ಪಟ್ಟವನು ಅಂದ್ರೆ ಹರಿ ಎಂಬುದಾಗಿ ವರ್ಣಿಸಲ್ಪಟ್ಟವನು ಅಂತ ಕಾಣಿಸ್ತದೆ. ಹರಿ ಎಂಬುದಾಗಿ ವರ್ಣಿಸಲ್ಪಟ್ಟವನು ಅಂತ ಅರ್ಥ ಅಲ್ಲ, ಹರಿ ಎಂಬುದಾಗಿ ತಿಳಿದು ಉಪನಿಷತ್ತಿನ ಮೂಲಕ ವರ್ಣಿಸಲ್ಪಟ್ಟವನು ಅಂತ ಅರ್ಥ. ಹಾಗಾದ್ರೆ ಅನೂಕ್ತಃ ಎಂಬ ಮಾತಿಗೆ ಉಪನಿಷತ್ತಿನ ಮೂಲಕ, ವೇದದ ಮೂಲಕ ವರ್ಣಿಸಲ್ಪಟ್ಟವನು ಅಂತ ಅರ್ಥ ತಿಳಿಯೋದು ಹೇಗೆ ಅಂದ್ರೆ, ತ್ರಯಿ ಶ್ರುತಿ ನಿತ್ಯವಾಕ್ಯ ವೇದವನು ವಚನಂ ತಥಾ ಅಂತ ಆಚಾರ್ಯರು ಒಂದು ಕೋಶವನ್ನೇ ಕೊಡ್ತಾರೆ. ವೇದಕ್ಕೆ ಇದೊಂದು ಅಪರೂಪದ ಪರ್ಯಾಯ ಪದ, ಹೆಚ್ಚು ಕಡೆ ಕೇಳೋದಿಲ್ಲ. ನಮಗೆ ತ್ರಯಿ, ಶ್ರುತಿ, ಆಮ್ನಾಯ, ವೇದ ಈ ಶಬ್ದಗಳು ಕೇಳಿಸ್ತವೆ. ಅದರ ಅನುವಚನ ಅಂತ ಹೋದ್ರೆ, ಅನುವಚನ ಅನ್ನೋದು ವೇದಕ್ಕೊಂದು ಪರ್ಯಾಯ ಪದ, ಅಪೌರುಷೇಯವಾದ ವೇದಕ್ಕೊಂದು ಪರ್ಯಾಯ ಪದ. ಆದ್ರಿಂದ ಅನೂಕ್ತಃ ಅಂದ್ರೆ ವೇದದಲ್ಲಿ ಹೇಳಲ್ಪಟ್ಟವನು ಅಂತ ಅರ್ಥ. ವೇದದಲ್ಲಿ ಹರಿ ಎಂಬುದಾಗಿ ಹೇಳಲ್ಪಟ್ಟವನು ಅಂತ ಅರ್ಥ ಅಲ್ಲ. ಹರಿ ಎಂಬುದಾಗಿ ಇವನು ತಿಳ್ಕೊಂಡಿದ್ದಾನೆ, ಸ್ವಯಂ ವಿಷ್ಣುವಿನ ಅವತಾರ ಇವನು ಅಂತ ತಿಳ್ಕೊಂಡಿದ್ದಾನೆ. ತಿಳ್ಕೊಂಡು ಅವನನ್ನು ವೇದದ ಮೂಲಕ ವರ್ಣಿಸಿದ ಅಂತ ಅದರ ತಾತ್ಪರ್ಯ. ಅದನ್ನ ವಿಜಯಧ್ವಜರು ಮತ್ತು ಯಾದವಾರರು ಇತ್ಯಾದಿಗಳು ಬರೆದಿದ್ದಾರೆ. ಸ್ವಯಂಭೂ ವಚನೆ ಈಶಾವಾಸ್ಯಂ ಇತ್ಯಾದಿ ರೂಪೇ ಹರಿಶಬ್ದ ಪ್ರಯೋಗವೇ ಇಲ್ವಲ್ಲ ಅಂತಂದ್ರೆ, ಅದರಿಂದ ಜ್ಞಾತ್ವ ಎಂಬುದಾಗಿ ಅಧ್ಯಾಹಾರ್ಥ ಮಾಡ್ಕೋಬೇಕು. ಅನೂಕ್ತ ಅಂತನ್ನುವುದು ಆ ವೇದ ವಾಕ್ಯದ ಮೂಲಕ ವರ್ಣಿಸಲ್ಪಟ್ಟವನು ಅಂತ ಅದರ ತಾತ್ಪರ್ಯ. ಯಾದವಾರ ಹೇಳ್ತಾರೆ, ಅಥವಾ ಐಂದ್ರ ಪದಂ ಪ್ರಾಪ್ಯ ದಕ್ಷಿಣಾಯಾಮ್ ರಮಾವತಾರಾಯಾಮ್, ರಮಾದೇವಿಯ ಅವತಾರಳಾದ ದಕ್ಷಿಣಾದೇವಿಯಲ್ಲಿ ಅವನು ತನ್ನ ಪತ್ನಿಯಾದ ದಕ್ಷಿಣಾದೇವಿಯಲ್ಲಿ ತುಷಿತ ಎಂಬ ಹೆಸರಿನ ದೇವತೆಗಳನ್ನ ಹುಟ್ಟಿಸಿದ ಅಂತ ಹೀಗೆ ಅಲ್ಲಿ ಕೇಳಿ ಬರ್ತದೆ. ಯಹ ರಾಕ್ಷಸೈ ಅತ್ತುಂ ಪ್ರಾಪ್ತೇನ ಸ್ವಯಂಭುವ ಮನುನ, ರಾಕ್ಷಸ